ನಮಸ್ತೆ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ ವೀಕ್ಷಿಸೋಣ. ಈಗ ನಾವು ಭೇಟಿ ಮಾಡಲು ಬಂದಿರುವಂಥದ್ದು ದಾಂಡೇಲಿ ಕೌನ್ಸಿಲರ್ ಸದಸ್ಯರನ್ನು. ಬನ್ನಿ ಅವರ ಜೊತೆ ಕುಳಿತು ಅವರ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ಕೀರ್ತಿ ಗಾಂವ್ಕರ್ ಅಂತ. ಕೀರ್ತಿ ಗಾಂವ್ಕರ್ ಅಂತ ಹೇಳಿ. ಈಗ ಯಾವ ಒಂದು ನಗರಸಭೆಯಿಂದ ನೀವು ಆಯ್ಕೆ ಆಗಿರುವಂಥದ್ದು? ವಾರ್ಡ್ ನಂಬರ್ 12ರಿಂದ ಆರಿಸ್ಕೊಂಡಿರುವಂಥದ್ದು. ಹೇಗೆ ಅನ್ನಿಸ್ತಾ ಇದೆ ಸರ್ ಈ ಒಂದು ರಾಜಕೀಯ ಜೀವನ? ರಾಜಕೀಯ ಜೀವನ ಚೆನ್ನಾಗಿದೆ, ಯಾಕಂದ್ರೆ ಇಚ್ಛೆ ಪಟ್ಟು ಈ ಒಂದು ರಾಜಕೀಯ ಜೀವನಕ್ಕೆ ಕಾಲಿಟ್ಟಿದ್ದೀನಿ. ನನ್ನ ತಂದೆಯವರು ಕೂಡ ರಾಜಕೀಯದಲ್ಲಿ ಇದ್ರು. ಅವರು ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಒಂದು ಫಾಲೋವರ್ಸ್ ಆಗಿದ್ರು. ಸೊ ಹಾಗಾಕೊಂಡು ರಾಜಕೀಯ ಜೀವನ ಇಚ್ಛೆ ಪಟ್ಟು ಬಂದಿರೋದು. ಅಂದರೆ ರಾಜಕೀಯದ ಮುಖಾಂತರ ನಾವು ಜನರ ಒಂದು ಆಶೋತ್ತರಗಳನ್ನು ಈಡೇರಿಸ್ಬೋದು ಅನ್ನೋ ಒಂದು ಭಾಳ ಈಸಿಯಾಗಿ ನಾವು ಅವರು ಇದನ್ನು ಸ್ಪಂದಿಸ್ಬೋದು, ಅವ್ರ ಸಮಸ್ಯೆಗಳನ್ನು ದೂರ ಮಾಡ್ಬೋದು. ಆ ಮೂಲಕ ಸಮಾಜ ಸೇವೆ ಮಾಡುವ ಒಂದು ವೇ, ಇದು ಒಂದು ದಾರಿ ಆಗುತ್ತೆ ಅಂತೇಳಿ ರಾಜಕೀಯಕ್ಕೆ ಇಚ್ಛೆ ಪಟ್ಟು ಬಂದಿರೋದು. ಸರ್, ಈ ಬಾರಿ ಗೆದ್ದಂತ ಲೀಡಿಂಗ್ ಓಟ್ ಏನಿತ್ತು ಸರ್? ಈಗ ನಿಮ್ಮದು 180 ಓಟು. 180 ಓಟ್ ಡಿಫ್ರೆನ್ಸ್. ಟೋಟಲ್ ಓಟ್ ಸರ್ ಬಂದಂಥದ್ದು? ಟೋಟಲ್ ನನಗೆ ಬಿದ್ದಿದ್ದು 286. ನಮ್ಮಲ್ಲಿ 13 ಜನ ಸ್ಪರ್ಧಿಗಳು ನಿಂತಿದ್ರು. ಸೊ ನನಗೆ 286 ಓಟ್ಗಳು ಬಿದ್ದಿದೆ. ಒಂದು ವಿಶೇಷ ಅಂತ ಹೇಳಿದ್ರೆ, ದಾಂಡೇಲಿಯಲ್ಲಿ ನಾನು ಎದುರು ನಿಂತರು ಯಾರ್ದು ಡಿಪಾಸಿಟ್ ಸಿಗಲಿಲ್ಲ, ಎಲ್ಲರೂ ಡಿಪಾಸಿಟ್ ಸಿಗ್ತಾಗಿದೆ. ಈಗ ಸರ್, ನೀವು ಯಾವ ಪಕ್ಷದ ಫಾಲೋವರ್ಸ್ ಆಗಿರುವಂಥದ್ದು ಸರ್? ನಾನು ಮುಂಚಿಂದನೇ ಕಾಂಗ್ರೆಸ್ ಪಕ್ಷದಿಂದನೇ ಅವರು ಫಾಲೋವರ್ಸ್ ಆಗ್ತಾ ಇದ್ದೀನಿ. ಈಗ ಮುಂಚಿನಿಂದ ಅಂತ ಹೇಳಿದ್ರೆ ಈಗ ಸುಮಾರು ಎಷ್ಟು ವರ್ಷ ಕಾಲದಿಂದ ಈಗ ನೀವು ವಿಜೇತರಾಗಿರುವಂಥದ್ದು ಸರ್? ಈಗ ಇದು ನಂದು 2ನೇ ಬಾರಿ. 2001ರಲ್ಲಿ ನಾನು ಪ್ರಥಮ ಬಾರಿಗೆ ನಾನು ನಗರಸಭೆಗೆ ಚುನಾವಣೆ ನಿಂತಿದ್ದೆ. ಆವಾಗ ಆರಿಸಿ ಬಂದೆ. ಮಧ್ಯದಲ್ಲಿ ಸ್ವಲ್ಪ ರಾಜಕೀಯ ಸ್ಥಿತ್ಯಂತರದಲ್ಲಿ ನಾನು ಪಕ್ಷದ ಟಿಕೆಟ್ ವಂಚಿತನಾಗಿ ಇಂಡಿಪೆಂಡೆಂಟ್ ನಿಂತ್ಕೊಂಡಿದ್ದೆ. ಸೊ 13 ಓಟ್ಗಳಿಂದ ಆವಾಗ ಸೋಲು ಕಂಡಿದ್ದೆ. ಸೊ ಈ ಬಾರಿ ಮತ್ತೆ ನನ್ನ ಎಲ್ಲ ರಾಜಕೀಯ ಮುಖಂಡರುಗಳು ನನ್ನನ್ನು ಮತ್ತೆ ಗುರುತಿಸಿ ನನಗೆ ಪಾರ್ಟಿ ಟಿಕೆಟ್ ಕೊಟ್ಟಿದ್ದಾರೆ. ಅದು ಸನ್ಮಾನ್ಯ ಆರ್ ವಿ ದೇಶಪಾಂಡೆ ಅವರು ಮತ್ತು MLC ಆಗಿರುವಂಥ SL ಘೋಟ್ನೇಕರ್ ಅವರಿಗೆ ಸಲ್ಲಬೇಕು. ಮತ್ತೆ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ದಾರೆ. ಸೊ ಈಗ ಮಾಡ್ತಾ ಇರೋಂಥ ಕೆಲಸಗಳೆಲ್ಲ ಸನ್ಮಾನ್ಯ ಆರ್ ವಿ ದೇಶಪಾಂಡೆ ಅವರ ನೇತೃತ್ವ, ಅವ್ರ ಮಾರ್ಗದರ್ಶನ ಮುಖಾಂತರ ಕೆಲಸ ಮಾಡ್ತಾ ಇದ್ದೀವಿ. ನಾವು ದಾಂಡೇಲಿಯಲ್ಲಿ ಒಂದು ಟೂರಿಸಮ್ಮು ಮತ್ತು ಎಜುಕೇಷನ್ ಹಬ್ ಮಾಡಬೇಕನ್ನೋ ಒಂದು ಕಲ್ಪನೆ ಮತ್ತು ಒಂದು ಕನಸನ್ನು ಕಂಡಿದ್ದೀವಿ. ಯಾಕಂತ ಹೇಳಿದರೆ ದಾಂಡೇಲಿ ಔದ್ಯೋಗಿಕ ನಗರ ಅಂತ ತಮಗೆಲ್ಲ ತಿಳಿದಿರುವಂಥದ್ದು. ಆದರೆ ನಮ್ಮ ದೇಶದಲ್ಲಿ ಇದು ಒಂದೇ ನಗರ ಇರಬೇಕು, ಜನಸಂಖ್ಯೆ ಕ್ಷೀಣಿಸ್ತಾ ಇರುವಂಥ ಒಂದು ನಗರ. ಈ ಹಿಂದೆ 1 ಲಕ್ಷಕ್ಕೆ ಹತ್ತಿರವಾಗಿದ್ದಂಥ ಈ ನಗರದಲ್ಲಿ ಕೆಲವೊಂದು ಕೇಂದ್ರದ್ದು ಮತ್ತು ಈ ಅರಣ್ಯ ನೀತಿಗಳ ಇದರಿಂದ ನಮ್ಮಲ್ಲಿ ಇಂಡಸ್ಟ್ರೀಸ್ಗಳೆಲ್ಲ ಕ್ಲೋಸ್ ಆಗ್ತಾ ಬಂತು. ಸೊ ಹಾಗಾಕೊಂಡು ಇಲ್ಲಿರುವಂಥ ಜನಗಳು ವಲಸೆ ಹೋದರು ಇಲ್ಲಿಂದ. ಸೊ ಈ ನಗರಕ್ಕೆ ಈಗ ಮುಂದೆ ಏನಾದರೂ ಭವಿಷ್ಯ ಇದ್ದರೆ ಅದು ಕೇವಲ ಪ್ರವಾಸೋದ್ಯಮ ಹಾಗೂ ಒಂದು ಎಜುಕೇಷನ್ ಮುಖಾಂತರ ಮಾತ್ರ ಅನ್ನೋದನ್ನು ಕಂಡುಕೊಂಡ್ರು. ಸೊ ಆ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಸೊ ನಮ್ಮ ಅದೃಷ್ಟಕ್ಕೆ ಸನ್ಮಾನ್ಯ ಆರ್ ವಿ ದೇಶಪಾಂಡೆ ಅವರು ಈ ಸಲ ಇಲ್ಲಿಂದನೇ ಆಯ್ಕೆ ಆಗಿರುವಂಥ ನಮ್ಮ ಶಾಸಕರು ಇವತ್ತು ಸಚಿವರಾಗಿದ್ದಾರೆ. ಅದು ಕೂಡ ಎಜುಕೇಷನ್ ಮತ್ತು ಟೂರಿಸಂ ಸಂಬಂಧಪಟ್ಟಂಥ ಇಲಾಖೆಗೆ ಆಗಿದ್ದಾರೆ. ಹಾಗಾಕೊಂಡು ಅವರ ಒಂದು ನೇತೃತ್ವದಲ್ಲಿ ದಾಂಡೇಲಿಯನ್ನು ಒಂದು ಅಭಿವೃದ್ಧಿ ಪರ ಒಂದು ನಗರವನ್ನು ಮಾಡ್ಕೊಳ್ಬೇಕನ್ನೋ ಕನಸು ಕಂಡಿದ್ದೀವಿ. ಆ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದೀವಿ. ಪ್ರಯತ್ನ ಪಟ್ಟು ಎಲ್ಲ ಕೆಲಸ ಕಾರ್ಯ ಮಾಡ್ತಾ ಇರುವಂಥದ್ದು. ಹೌದು ಸರ್. ಈಗ ನೀವು ಏನಂತ ಹೇಳಿದ್ರೆ, ಈಗ 1 ವರ್ಷ ನೀವು ಗ್ಯಾಪ್ ಕೊಟ್ಟು ಮತ್ತೆ ವಿಜೇತರಾಗಿದ್ದೀರಾ. ಇದಕ್ಕೆ ಏನು ಕಾರಣ ಏನಾಗಿರ್ಬೋದು ಸರ್? ಕೆಲವೊಂದು ನನ್ನಿಂದನೂ ತಪ್ಪುಗಳು ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಯಾಕಂತ ಹೇಳಿದರೆ, ಮೊದಲನೇ 5 ವರ್ಷದ ಅವಧಿಯಲ್ಲಿ ಜನರೊಂದಿಗೆ ನಾನು ಸರಿಯಾಗಿ ಸ್ಪಂದಿಸಿಲ್ಲ ಇರ್ಬೋದು, ಅಥವಾ ನನ್ನ ನಡವಳಿಕೆ ಚೆನ್ನಾಗಿಲ್ಲದೆ ಇರ್ಬೋದು, ಅಥವಾ ಜನ ಬೇರೆ ಒಂದು ಆಯ್ಕೆ ಬಯಸಿರ್ಬೋದು. ನಾನು ಯಾರನ್ನೂ ದೋಷ ಮಾಡ್ತಾ ಇಲ್ಲ, ಹೆಚ್ಚಾಗಿ ನನ್ನಿಂದಲೇ ತಪ್ಪಾದರೂ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಸೊ ಕೆಲವೊಂದು ತಪ್ಪುಗಳು ನನ್ನ ಗಮನಕ್ಕೆ ಬಂದಿದೆ, ಅದನ್ನು ತಿದ್ಕೊಂಡಿದ್ದೀನಿ. ಕೇವಲ ಅಭಿವೃದ್ಧಿ ಒಂದೇ ಅಲ್ಲ, ಜನಸಂಪರ್ಕನೂ ಅತಿ ಮುಖ್ಯ ಅನ್ನೋದನ್ನು ನಾನು ಹೇಳಿ ಬಯಸ್ತೇನೆ. ಯಾಕಂತ ಹೇಳಿದರೆ, ನಾನು ಆ ಟೈಮ್ನಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಪಡಿಸಿದ್ದೀನಿ ನನ್ನ ಏರಿಯಾವನ್ನು. ಆದರೆ ನನ್ನ ಕೆಲಸದ ಒತ್ತಡದ ಮಧ್ಯದಲ್ಲಿ ಜನರ ಒಟ್ಟಿಗೆ ಸಂಪರ್ಕ ಬೆಳೆಸ್ಕೊಂಡಿಲ್ಲ. ಸೊ ಹಾಗಾಕೊಂಡು ಜನರು ಅಭಿವೃದ್ಧಿಗಿಂತ ಹೆಚ್ಚಾಗಿ ನನ್ನ ಒಂದು ಸಂಪರ್ಕವನ್ನು ಬಯಸ್ತಿದ್ರು ಅಂತ ಕಂಡು ಬರುತ್ತೆ. ಸೊ ಆ ಸಂದರ್ಭದಲ್ಲಿ ಹಾಗಾಕೊಂಡು ಅವರು ನನ್ನನ್ನು ಮರು ಆಯ್ಕೆ ಮಾಡಬೇಕಾದ್ರೆ ಯೋಚನೆ ಮಾಡಿದರು. ಸೊ ನನಗೂ ಎಲ್ಲ ನನ್ನ ತಪ್ಪನ್ನು ತಿದ್ಕೊಳ್ಳಿಕ್ಕೆ ಒಂದು ಆ 5 ವರ್ಷ ಗ್ಯಾಪು ಮಾಡಿಕೊಡ್ತು. ಸೊ ಜನಸಂಪರ್ಕ ಎಲ್ಲಕ್ಕಿಂತ ಮುಖ್ಯ. ಅಭಿವೃದ್ಧಿ ಜೊತೆಗೆ ಜನರ ಸಂಪರ್ಕ ಇದ್ದರೆ ನಾವು ಅವರ ಸಮಸ್ಯೆಗಳನ್ನು ಆ ಕಾಲಕ್ಕೆ ತಿಳ್ಕೊಂಡು ಅದನ್ನು ಪರಿಹಾರ ಮಾಡ್ಬೋದು ಅನ್ನೋದು. ಸರ್, ಅದೇ ರೀತಿ ಈಗ ನಿಮ್ಮ ಅವಧಿ ಶುರುವಾಗಿರುವಂಥದ್ದು ಸರ್. ಈಗ ಯಾವ ರೀತಿಯ ಒಂದು ಜನತೆಗೆ ಒಂದು ಜನಸೇವೆಯನ್ನು ನೀವು ಸಲ್ಲಿಸಬೇಕು ಅಂತ ಅಂದ್ಕೊಂಡಿರುವಂಥದ್ದು? ಈಗ ನಾನು ಆರಿಸ್ಬಂದು ಏನು ಪ್ರದೇಶ ಇದೆ, ಅಲ್ಲಿ ಎಲ್ಲ ಇರುವಂಥ ಪ್ರಜ್ಞಾವಂತ ನಾಗರಿಕರು. ಅಲ್ಲಿ ಈಗಾಗಲೇ ಅಂದರೆ ನಾನು ಇದ್ದಾವಾಗಲೂ ಅದಕ್ಕಿಂತ ಮುಂಚೆ ಮತ್ತು ನಾನು ಈಗ ಕಳೆದ 5 ವರ್ಷದಲ್ಲಿ ಬೇರೆಯವ್ರನ್ನ ಆರಿಸಿ ಬಂದವರು ಕೂಡ ಅಲ್ಲಿ ಅಭಿವೃದ್ಧಿ ಪಡಿಸಿದ್ದಾರೆ. ನಾನು ಇಲ್ಲ ಅಂತ ಹೇಳಬಾರ್ದು, ಅಭಿವೃದ್ಧಿ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಈಗ ನಾವು ಭೌತಿಕವಾಗಿ ಅಭಿವೃದ್ಧಿ ಪಡಿಸುವಂಥದ್ದು ಭಾಳ ಕಡಿಮೆ. ಆದರೆ ಈಗ ನಾನು ಆಯ್ಕೆ ಮಾಡಿದ್ದು ಆ ಏರಿಯಾ. ಸೊ ಅಲ್ಲಿ ಕೆಲವೊಂದು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಅದನ್ನು ಸರಿಪಡಿಸ್ಕೊಳ್ತೇನೆ. ಅದು ಹಾರ್ಡ್ಲಿ ಒಂದು 6 ತಿಂಗಳಲ್ಲಿ ಮುಗಿದು ಹೋಗುತ್ತೆ.
ಅಂತ ಸಮಸ್ಯೆ ಇಲ್ಲ. ಆದರೆ ಇನ್ನು ಉಳಿದ 4.5 ವರ್ಷ ನಾನು ಈ ನಗರ ನಮಗೆ ಒಂದು ಗೌರವ ಕೊಟ್ಟಿದೆ, ಒಂದು ಬದುಕನ್ನು ಕೊಟ್ಟಿದೆ. ಈ ನಗರಕ್ಕೆ ಸಂಬಂಧಪಟ್ಟಂತ ಅಭಿವೃದ್ಧಿಯನ್ನು ಪಡಿಸೋ ನಿಟ್ಟಿನಲ್ಲಿ ಸಂಬಂಧಪಟ್ಟ ಎಲ್ಲ ನನ್ನ ಸಹ ಸದಸ್ಯರಿದ್ದಾರೆ. ಪಕ್ಷಾತೀತವಾಗಿ ಒಂದು ಹೋರಾಟ ಮಾಡಿಕೊಂಡು ಈಗ ಬಹಳ ದಿನಗಳ ನಮ್ಮದು 3 ದಶಕಗಳಿಂದ ನಾವು ದಾಂಡೇಲಿಯನ್ನು ತಾಲೂಕು ಮಾಡ್ಬೇಕಂತೇಳಿ ನಮ್ಮ ಹಿರಿಯರು ಹೋರಾಟ ಮಾಡ್ತಾ ಇದ್ರು. ಸೊ ದಾಂಡೇಲಿ ತಾಲೂಕು ಮಾಡುವುದರಲ್ಲಿ ಆ ನಿಟ್ಟಿನಲ್ಲಿ ಹೋರಾಟ ಮಾಡ್ಬೇಕಂತಿದ್ದೀವಿ. ಜೊತೆಗೆ ಸುತ್ತಮುತ್ತ ಇರುವಂಥ ಪರಿಸರವನ್ನು ಉಳಿಸ್ಕೊಂಡು ಈಕೋ ಟೂರಿಸಂ ಅಂದರೆ ಕಮ್ಯುನಿಟಿ ಬೇಸ್ಡ್ ಈಕೋ ಟೂರಿಸಂ, ಸಮುದಾಯ ಆಧಾರಿತ ಪ್ರವಾಸೋದ್ಯಮವನ್ನು ಬೆಳೆಸಬೇಕು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ನಮ್ಮ ಒಂದು ಸಂಘಟನೆ ಕೆಲಸ ಮಾಡ್ತಾ ಇದೆ. ಆ ಮೂಲಕ ದಾಂಡೇಲಿಗೆ ಅತಿ ಹೆಚ್ಚಿನ ಒಂದು ಪ್ರವಾಸಿಗರನ್ನು ಆಕರ್ಷಿಸ್ತಾ ಇರುವಂಥ ನಮ್ಮ ಈ ಪರಿಸರಕ್ಕೆ ಏನು ಧಕ್ಕೆ ಆಗದ ರೀತಿಯಲ್ಲಿ ಪ್ರವಾಸೋದ್ಯಮ ಬೆಳೆಸಿ ಇಲ್ಲಿರುವಂಥ ಜನರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ಕೊಳ್ಬೇಕು ಅನ್ನೋ ಒಂದು ಆ ನಿಟ್ಟಿನಲ್ಲಿ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದೀವಿ. ಮತ್ತು ದಾಂಡೇಲಿ ಮುಂಚಿಂದನೂ ಒಂದು ಕೈಗಾರಿಕಾ ನಗರ. ಸೊ ಇಲ್ಲಿ ಕೆಲವೊಂದು ಕಾರ್ಮಿಕರಿಗೆ ಸಮಸ್ಯೆಗಳಿದ್ದಾವೆ, ಅವರಿಗೂ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಇದನ್ನು ಕೂಡ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಅದಕ್ಕೆಲ್ಲ ನಮ್ಮ ಸನ್ಮಾನ್ಯ ದೇಶಪಾಂಡೆಜಿಯವರ ಆಶೀರ್ವಾದ ಇದೆ. SL ಘೋಟ್ನೇಕರ್ ಅಂತವರು ಒಂದು ಗಟ್ಟಿ ನಾಯಕನ ಮೊಟ್ಟೆಗಿದ್ದಾರೆ. ಸೊ ಆ ಮೂಲಕ ಕೆಲಸ ಮಾಡ್ತಾರೆ. ಸರ್, ಅದೇ ರೀತಿ ಈಗ ನೀವು ಮೊದಲೇ ಹೇಳಿದಾಗ ಈಗ ನೀವು ರಾಜಕೀಯದಲ್ಲೇ ಕುಟುಂಬದಿಂದಲೇ ಬಂದಂಥದ್ದು. ಹಾಗಾಗಿ ಈಗ ನಿಮ್ಮ ತಂದೆಯವರು ಸಹ ಒಂದು ರಾಜಕೀಯ ಜೀವನದಲ್ಲೇ ಬಂದಿರೋದ್ರಿಂದಾಗಿ ಅವರ ಒಂದು ಯಾವ ಹಾದಿಯಲ್ಲಿ ಈಗ ನೀವು ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂಥದ್ದು ಸರ್? ನಮ್ಮ ತಂದೆಯವರು ಹೇಳಿದ್ನಲ್ಲ, ರಾಮಕೃಷ್ಣ ಹೆಗಡೆ ಅವರ ಫಾಲೋವರ್ಸ್ ಅವರು. ಆಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಅಜಗಜಾಂತರ ಇದೆ. ಆಗ ನಮ್ಮ ತಂದೆಯವರು ರಾಜಕೀಯದಲ್ಲಿ ಅವರು ಕೆಲಸ ಮಾಡ್ತಿರ್ಬೇಕಾದ್ರೆ ದುಡ್ಡು ಕೆಲಸ ಮಾಡ್ತಿರ್ಲಿಲ್ಲ, ಕೇವಲ ನಿಯತ್ನಿಂದ ಅವರು ಕೆಲಸ ಮಾಡ್ತಿದ್ರು. ಅವಾಗ ಇತ್ತು. ಬಟ್ ಇವಾಗ ಹಾಗಿಲ್ಲ. ಈಗ ಕೆಲವೊಂದು ಈ ನಮ್ಮ ರೆಡ್ಡಿಗಳ ಒಂದು ಇದರಲ್ಲಿ ಜನರಿಗೆ ದುಡ್ಡು ಕೊಟ್ಟ ನಂತರ ಓಟ್ ತಗೊಳ್ಳುವಂಥ ಒಂದು ಸಂಪ್ರದಾಯ ಬಂದಿದೆ. ಇದು ನಾನು ವಿರೋಧಿಸ್ತೇನೆ. ಯಾಕೆ ಅಂತ ಹೇಳಿದರೆ, ನಾನು ನನ್ನ ಪಾಕೆಟಿಂದ ದುಡ್ಡು ಕೊಟ್ಟು ಜನಸೇವೆ ಮಾಡುವಂಥದ್ದು ಜನಸೇವೆ ಆಗೋದಿಲ್ಲ, ಅದು ಸ್ವಸೇವೆ ಆಗಿಬಿಡುತ್ತೆ. ಸೊ ನಾವು ದುಡ್ಡು ಕೊಟ್ಟು ಆರಿಸಿ ಬಂದರೆ ನಾನು ನಾಳೆ ದಿವಸ ಜನರಿಗೆ ಸಲ್ಲಬೇಕಾಗಿರುವಂಥ, ಅವರಿಗೆ ತಲುಪಬೇಕಾಗಿರುವಂಥ ಅನುದಾನಗಳನ್ನು ನಾನು ನನ್ನ ಮನೆಗೆ ನನ್ನ ಪಾಕೆಟಿಗೆ ಸೇರಿಸ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ. ಯಾಕಂದರೆ ದುಡ್ಡು ಹಾಕಿರ್ತೀನಿ, ಬಿಸ್ನೆಸ್ ಆಗುತ್ತೆ. ರಾಜಕೀಯ ಬಿಸ್ನೆಸ್ ಅಲ್ಲ, ರಾಜಕೀಯ ಒಂದು ಸಮಾಜ ಸೇವೆ. ಸೊ ಹಾಗಾಕೊಂಡು ಇದಕ್ಕೆ ಅಜಗಂತರ ಇದೆ. ನಮ್ಮ ತಂದೆಯವರು ಈಗಲೂ ಹೇಳ್ತಾರೆ, ಇಲ್ಲ ಜನರಿಗೆ ಅನ್ಯಾಯ ಆಗಬಾರ್ದು ಆ ಲೆಕ್ಕದಲ್ಲಿ. ಸೊ ನಾನು ಕೂಡ ಯಾವುದೇ ದುಡ್ಡನ್ನು ಖರ್ಚು ಮಾಡಿ ಆಸೆ ಬಂದಿಲ್ಲ. ಜನ ಪ್ರಜ್ಞಾವಂತ ನಾಗರಿಕರಿದ್ದಾರೆ, ಸೇವೆಯನ್ನು ಮಾಡ್ತೇನೆ. ಯಾಕಂದರೆ ನಾನು ಅಧಿಕಾರ ಇಲ್ಲದೆ ಇರಲಿ ಗೌರವವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಕೊಂಡು ಅವ್ರಿಗೆ ಆಸೆ ಕಳಿಸಿದ ಬಗ್ಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಮುಂದೆ ಕೂಡ ಅವ್ರ ಸೇವೆಯನ್ನು ಮಾಡ್ತೇನೆ ಅನ್ನೋ ಆಶ್ವಾಸನೆ ಕೊಡ್ತೇನೆ. ಸರ್, ಅದೇ ರೀತಿ ಏನಂತ ಹೇಳಿದ್ರೆ, ಈಗ ನಿಮ್ಮ ವಾರ್ಡ್ನಲ್ಲಿ ಈಗ ಅತಿ ಹೆಚ್ಚಿನ ಆದ್ಯತೆಗೆ ಯಾವುದ್ರ ಬಗ್ಗೆ ನೀವು ನೀಡಬೇಕು ಅಂತ ಅನ್ಕೊಂಡಿರುವಂಥದ್ದು? ಸ್ವಚ್ಛತೆಗೆ ಅತಿ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಬೇಕು. ಯಾಕಂತ ಹೇಳಿದರೆ, ಮುಂಚೆ ಇದ್ದಂಥ ಒಂದು ಸಿಸ್ಟಮ್ ಈಗಿಲ್ಲ. ಮುಂಚೆ ನಮ್ಮಲ್ಲಿ ಪೌರ ಕಾರ್ಮಿಕರನ್ನು ಸರ್ಕಾರ ಇದು ಮಾಡ್ತಿದ್ರು, ನೇಮಕ ಮಾಡ್ತಿದ್ರು. ಆದರೆ ಇವಾಗ ಏನಾಗಿದೆ, ಕೆಲವೊಂದು ನೀತಿಗಳಿಂದ ಪೌರ ಕಾರ್ಮಿಕರ ನೇಮಕ ಕಡಿಮೆ ಆಗಿದೆ. ಸುಪ್ರೀಂ ಕೋರ್ಟಿನ ಆಜ್ಞೆಯ ಪ್ರಕಾರ ಸ್ವಸಹಾಯ ಸಂಘಗಳ ಮುಖಾಂತರ ಮನೆಗೆ ಹೋಗ್ಕೊಂಡು ಕಸವನ್ನು ತಗೊಳ್ಳುವಂಥದ್ದು ನಡೀತಾ ಇದೆ. ಸೊ ಆ ನಿಟ್ಟಿನಲ್ಲಿ ಜನರಿಗೆ ಅವೇರ್ನೆಸ್ ತಗೊಂಡ್ಬಂದ್ಕೊಂಡು ಕಸಗಳನ್ನು ಹೊರಗೆ ಹಾಕ್ದೇನೆ ಮನೆಯಲ್ಲಿನ ಸಂಗ್ರಹಿಸಿ ಮನೆಯಲ್ಲಿ ಕಲೆಕ್ಷನ್ ಮಾಡಲಿಕ್ಕೆ ಬರುವಂಥ ಸ್ವಸಹಾಯ ಕೊಡುವಂಥ ಒಂದು ಕೆಲಸ ಮಾಡಬೇಕು ಅನ್ನೋ ಆ ಅವೇರ್ನೆಸ್ ಪ್ರೋಗ್ರಾಮ್ ತಗೊಂಡ್ಬರ್ತಾ ಇದ್ದೀವಿ. ಸೊ ಅದರಿಂದ ಅವರ ಆರೋಗ್ಯದ ಜೊತೆಗೆ ನಗರದ ಆರೋಗ್ಯವು ಚೆನ್ನಾಗಿರುತ್ತೆ ಅನ್ನೋ ಒಂದು ನನ್ನ ಒಂದು ಅವೇರ್ನೆಸ್ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಸರ್, ಅದೇ ರೀತಿ ಒಂದು ರಾಜಕೀಯ ಜೀವನ ಅಲ್ಲದೆ ಇನ್ನಿತರ ಯಾವ್ದಾರ ಸಂಘಟನೆಗಳಲ್ಲಿ ನೀವು ತಮ್ಮನ್ನು ಗುರುತಿಸ್ಕೊಂಡಿದ್ದೀರಾ ಸರ್? ಹೌದು, ನಾನು ಈ ಹಿಂದೆನೂ ಕೂಡ ಹಲವಾರು ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೀನಿ. ಸದ್ಯ ದಾಂಡೇಲಿ ಹಿತರಕ್ಷಣಾ ವೇದಿಕೆ ಅನ್ನೋ ಒಂದು ಸಂಘಟನೆ ಇದೆ. ಸೊ ದಾಂಡೇಲಿ ಹಿತರಕ್ಷಣೆನೇ ಅದರ ಮುಖ್ಯ ಉದ್ದೇಶ. ಸೊ ಅದರಲ್ಲಿ ನನ್ನ ಹಾಗೇನೆ ಭಾಳಷ್ಟು ಜನ ಇದ್ದಾರೆ. ಅವರು ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಈ ಒಂದು ದಾಂಡೇಲಿಯ ಒಂದು ಹಿತವನ್ನು ಕಾಪಾಡೋದಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಇದ್ದೀವಿ. ಅದೇ ರೀತಿ ಪರಿಸರ ಸಂರಕ್ಷಣಾ ಸಂಸ್ಥೆ ಅಂತೇಳಿ, ಅದು ನಮ್ಮ ಇಕೋ ಕನ್ಸರ್ವೇಷನ್ ಆರ್ಗನೈಸೇಷನ್ ಅಂತೀವಿ. ಆ ಮೂಲಕ ಜನರಿಗೆ ಪರಿಸರದ ಒಂದು ಮೌಲ್ಯವನ್ನು ತಿಳಿಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ನಮ್ಮ ಇಕೋದಿಂದ ಈ 13ರಿಂದ 16 ವರ್ಷದ ಒಳಗಿನ ಮಕ್ಕಳಿಗೆ ಬೇಸಿಗೆ ಶಿಬಿರ ಏರ್ಪಡಿಸ್ತೀವಿ. ಬೆಂಗಳೂರಂಥ ಸಿಟಿಯಲ್ಲಿ ಬೇಸಿಗೆ ಶಿಬಿರ ಏರ್ಪಡಿಸಿದರೆ 2 ದಿನಕ್ಕೆ ಕನಿಷ್ಠ 20ರಿಂದ 25 ಸಾವಿರ ಚಾರ್ಜ್ ಮಾಡ್ತಾರೆ. ಆದರೆ ನಾವು ಮಾಡ್ತಾ ಇರೋದು ಕೇವಲ 3,000 7 ದಿನಕ್ಕೆ. ದಾಂಡೇಲಿಯ ಸುತ್ತಮುತ್ತಲ ಇರುವಂಥ ರಿಸಾರ್ಟ್ಗಳಲ್ಲಿ ಅವರಿಗೆ ನಾವು ಕರ್ಕೊಂಡು ಹೋಗ್ತೀವಿ, ತರಬೇತಿ ಕೊಡ್ತೀವಿ, ಪರಿಸರದ ಬಗ್ಗೆ ಮಾಹಿತಿ ಕೊಡ್ತೀವಿ. ಆನಂತರ ಈ ಅಡ್ವೆಂಚರ್ಸ್ ಸಾಹಸ ಕ್ರೀಡೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ, ಅದ್ರ ಜೊತೆಗೆ ಅವ್ರಿಗೆ ಇನ್ವಾಲ್ವ್ ಮಾಡ್ತೀವಿ. ಸೊ ಇದಕ್ಕೆ ನಮಗೆ ನಾವು ನಮ್ಮ ಸಂಸ್ಥೆ ಪರವಾಗಿ ಥ್ಯಾಂಕ್ಸ್ ಹೇಳಬೇಕಾಗಿರೋದು ರಿಸಾರ್ಟ್ಗಳವರಿಗೆ.
ಯಾಕಂತ ಹೇಳಿದ್ರೆ ಒಂದೊಂದು ದಿವಸ ಒಂದೊಂದು ರಿಸಾರ್ಟ್ನವರು ನಮಗೆ ಇರುವಂತ 25ರಿಂದ 35 ಮಕ್ಕಳಿಗೆ ಊಟ ವಸತಿ ಮತ್ತೆ ಆ ಆಕ್ಟಿವಿಟೀಸ್ ಅನ್ನ ಫ್ರೀಯಾಗಿ ಕೊಡ್ತಾರೆ. ಸೊ ಅದಕ್ಕೊಂಡು ನಮ್ಮ ಈ ಒಂದು ಆ ಯಶಸ್ಸಿಗೆ ಅವರು ಮೂಲ ಕಾರಣ. ನಾವು ಕೇವಲ ಸಂಪನ್ಮೂಲ ವ್ಯಕ್ತಿಗಳನ್ನ ಕರ್ಕೊಂಡ್ಬರೋದು, ಆ ಮುಖಾಂತರ ಅವರಿಗೆ ಮಾಹಿತಿಯನ್ನು ಕೊಡೋದಷ್ಟೇ ನೋಡಿ. ಅದ್ರ ಜೊತೆಗೆ ದಾಂಡೇಲಿ ಟೂರಿಸಂ ಅಸೋಸಿಯೇಷನ್ ಅಂತೇಳಿ ಒಂದು ಸಂಘಟನೆ ಇದೆ, ಅದರದ್ದು ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ದಾಂಡೇಲಿಗೆ ಬರುವಂತ ಪ್ರವಾಸಿಗರಿಗೆ ಒಂದು ಗುಣಮಟ್ಟದ ಒಂದು ಸೇವೆಯನ್ನ ಕೊಡಬೇಕು. ಯಾಕಂದ್ರೆ ನಮ್ಮ ಒಂದು ಟೀಮು, ನೀವು ಈಗ ನನ್ನ ಫ್ರೆಂಡ್ ಒಬ್ರಿಗೆ ಏನು ಉಪಾಧ್ಯಕ್ಷರಾಗಿದ್ದಾರೆ, ಅವ್ರು ನನ್ನ ಕ್ಲೋಸ್ ಫ್ರೆಂಡ್. ಅವರು ನಮ್ಮ ಈಕೋ ಟೀಮ್ನ ಉಪಾಧ್ಯಕ್ಷರು ಹೌದು, ದಾಂಡೇಲಿ ವೇದಿಕೆ ಉಪಾಧ್ಯಕ್ಷರು ಹೌದು, ಆ ನಂತರ ನಮ್ಮ ದಾಂಡೇಲಿ ಟೂರಿಸಂ ಅಸೋಸಿಯೇಷನ್ ಉಪಾಧ್ಯಕ್ಷರು ಕೂಡ ಅವರೇ. ಸೊ ಅವರು ಮತ್ತೆ ನಾವು ಎಲ್ಲ ಈ ಬೇರೆ ರಾಜ್ಯಗಳಿಗೆ ನಾವು ಭೇಟಿ ಕೊಟ್ಟಿದ್ವಿ. ಅದರ ಲೆಕ್ಕದಲ್ಲಿ ನಮ್ಮ ಕೇರಳ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಅಲ್ಲಿ ಯಾವ ರೀತಿ ಪ್ರವಾಸೋದ್ಯಮವನ್ನು ಬೆಳೆಸಿದ್ದಾರೆ, ಆ ಮೂಲಕ ಸಮುದಾಯಕ್ಕೆ ಲಾಭವನ್ನು ತಂದು ಕೊಟ್ಟಿದ್ದಾರೆ. ಆ ಒಂದು ಪಾಲಿಸಿಯನ್ನು ನಾವು ದಾಂಡೇಲಿಯಲ್ಲಿ ಬೆಳೆಸಬೇಕು ಅನ್ನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಸರ್ಕಾರ ಮಟ್ಟಕ್ಕೆ ಮನವಿಯನ್ನು ಸಲ್ಲಿಸಿದ್ದೀವಿ. ಈಗ ಸರ್ಕಾರ ನಮ್ಮದೇ ಇದೆ, ಪ್ರಯತ್ನ ಪಡ್ತಾ ಇದ್ದೀವಿ, ಆಗತ್ತೆ ಅನ್ನೋ ಒಂದು ಆಶಾಭಾವನೆ ಇದೆ. ಕಂಡುಕೊಳ್ತಿರುವಂತದ್ದು ಸರ್. ಅದೇ ರೀತಿ ಏನಂತ ಹೇಳಿದ್ರೆ, ನೀವು ಈ ಸ್ಥಾನಕ್ಕೆ ಬರೋದಕ್ಕೆ ಮೂಲ ಕಾರಣ ನಿಮ್ಮ ಒಂದು ವಾರ್ಡಿನ ಪ್ರತಿಯೊಬ್ಬ ಜನತೆ. ಆ ಜನತೆ ಎಲ್ಲರೂ ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ನೀಡಿ ಜಯಶ್ರೀನಾಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಆ ಜನತೆಗೆ ಎಲ್ಲರೂ ಏನೋ ಒಂದು ಸಿಹಿ ಮಾತುಗಳನ್ನೆಲ್ಲ ಹೇಳಕ್ ಇಷ್ಟಪಡ್ತೀರಾ ಸರ್? ಈಗ ಯಾವ ಒಂದು ವಿಶ್ವಾಸವನ್ನ ಇಟ್ಟು ನನ್ನ ಆರಿಸಿದ್ದಾರೆ, ಅದಕ್ಕೆ ಯಾವುದೇ ಧಕ್ಕೆ ಬರದಂಗೆ ನಾನು ಕೆಲಸ ಮಾಡ್ತೇನೆ. ಜೊತೆಗೆ ನನ್ನಿಂದ ತಿಳಿದೋ ತಪ್ಪಾಗಿದ್ರೆ ತಕ್ಷಣಕ್ಕೆ ನನ್ನನ್ನು ಎಚ್ಚರಿಸಿ, ಈ ರೀತಿ ಆಗಬೇಕಾಗಿತ್ತು, ಈಗ ಆಗ್ತಾ ಇಲ್ಲ, ದಯವಿಟ್ಟು ಅದನ್ನ ನನಗೆ ಅವ್ರು ಹೇಳಬೇಕು ಅನ್ನೋ ಮಾಹಿತಿಯನ್ನು ಕೇಳ್ತೇನೆ. ಯಾಕಂತ ಹೇಳಿದ್ರೆ ನಾನು ಅವ್ರ ಸೇವಕ. ಆರಿಸಿ ಬಂದ ಮಾತ್ರಕ್ಕೆ ನಾನು ದೊಡ್ಡವನಾಗಲಿಕ್ಕಾಗೋದಿಲ್ಲ. ಯಾಕಂದ್ರೆ ನಾನು ರಾಜಕೀಯಕ್ಕೆ ಬಂದಿರೋದು ಜನಸೇವೆ ಮಾಡಲಿಕ್ಕಾಗಿ. ಸೊ ನನ್ನಲ್ಲಿಂದ ಏನಾದರೂ ತಪ್ಪುಗಳು ಆಗ್ತಾ ಕಂಡು ಬಂದರೆ, ಅಥವಾ ಇನ್ನೇನಾದ್ರು ಕೆಲಸಗಳು ಆಗಬೇಕು ಅನ್ನೋದು ಅವ್ರ ತಲೆಯಲ್ಲಿದ್ದರೆ, ಅದನ್ನು ಅವರು ನೇರವಾಗಿ ನನ್ನನ್ನು ಸಂಪರ್ಕಿಸ್ಬೋದು ಅಥವಾ ನನ್ನ ಕರೆದು ಹೇಳ್ಬೋದು. ಸೊ ನಾನು ಅವ್ರು ನನಗೆ ಕೊಟ್ಟ ಗೌರವಕ್ಕಾಗಿ ನಾನು ಜೀವನ ಪರ್ಯಂತ ಕೃತಜ್ಞಪೂರ್ವಕ ಇರ್ತೇನೆ, ಅವರಿಗೆ ಕೃತಜ್ಞನಾಗಿರ್ತೀನಿ ಅಂತ ಹೇಳಿ ಇಷ್ಟಪಡ್ತೇನೆ. ಇದೇ ರೀತಿ ಮುಂದೆ ಕೆಲಸ ಮಾಡ್ತಾ ಇರಿ ಅಂತ ಹೇಳ್ತಾ ನಮ್ಮ ಮಾತನ್ನ ಮುಗಿಸ್ತೇನೆ. ಧನ್ಯವಾದ.